ಮಾನಸಿಕ ಅಸ್ವಸ್ಥನ ಆರೈಕೆ ವೇಳೆ ಬಯಲಾಯಿತು ಕೊಲೆ ರಹಸ್ಯ. ವೈಟ್ ಹೌಸ್ ಆಶ್ರಯ ನೀಡಿದ್ದ ವ್ಯಕ್ತಿಯ ಹತ್ಯೆ ಪ್ರಕರಣದ ಆರೋಪಿ. ಕೆಲವೊಮ್ಮೆ ಪಾಪ ಅಂತ ಸಹಾಯ ಮಾಡಕ್ಕೆ ಹೋದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಹೀಗೆ ವಿಡಿಯೋದಲ್ಲಿ ಕಡ್ಡಿ ಪೈಲ್ವಾನ್ ಅಂತೆ ಕಾಣ್ತಿರುವ ಈ ವ್ಯಕ್ತಿಯನ್ನ ಸರಿಯಾಗಿ ನೋಡ್ಬಿಡಿ. ಈತನನ್ನ ನೋಡಿದ್ರೆ ಅಯ್ಯೋ ಪಾಪ ಏನಾಗಿದೆ ಈತನಿಗೆ ಅಂತ ಅನಿಸದೇ ಇರಲಾರದು. ಕಳೆದ 1 ತಿಂಗಳಿಂದ ಊಟನೇ ಮಾಡಿಲ್ಲ ಅನ್ಸುತ್ತೆ. ದೇಹದ ಚರ್ಮವೆಲ್ಲ ಸುಕ್ಕುಗಟ್ಟಿದೆ. ಮೈ ಮೇಲಿರುವ ಎಲ್ಲಾ ಮೂಳೆಗಳು ಎದ್ದು ಕಾಣ್ತಿವೆ ನೋಡಿ. ಈತನನ್ನ ನೋಡ್ತಾ ಇದ್ರೆ ಪೇಷಂಟ್ ತರ ಕಾಣ್ತಾನೆ. ನೋಡೋಕೆ ಮಾತ್ರ ಈ ವ್ಯಕ್ತಿ ಹೀಗೆ. ಈತನ ಹಿನ್ನೆಲೆ ಕೇಳಿದವರೆಲ್ಲ ಶಾಕ್. ಹೌದು, ಹೀಗೆ ರೋಗಿಯಂತೆ ಕಾಣ್ತಿರುವ ವ್ಯಕ್ತಿಯ ಹೆಸರು ಅನೀಶ್ ಕುಮಾರ್ ಕಣ್ರಿ. ಮೂಲತಃ ತಮಿಳುನಾಡಿನ ಮೂಲದವನು. ಆದ್ರೆ ಈತ ಅನಾಥವಾಗಿ ಮೈಗೆಲ್ಲ ಗಾಯ ಮಾಡಿಕೊಂಡು ರಸ್ತೆಗಳಲ್ಲಿ ಅಲಿಯುತ್ತಿದ್ದ. ಆದ್ರೆ 2025ರಲ್ಲಿ ಸಾರ್ವಜನಿಕರು NGOಗಳಿಗೆ ಮಾಹಿತಿ ಕೊಟ್ಟಿದ್ರು. ಹೀಗಾಗಿ ಮಂಗಳೂರಿನ ವೈಟ್ ಹೌಸ್ ನಲ್ಲಿ ಈ ವ್ಯಕ್ತಿಗೆ ಆಶ್ರಯ ನೀಡಲಾಗಿತ್ತು ನೋಡಿ. ದಾರುಣ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ವ್ಯಕ್ತಿಗೆ ಚಿಕಿತ್ಸೆ ನೀಡಿ ಕೌನ್ಸಿಲಿಂಗ್ ನೀಡಲಾಯಿತು. ಆಗ ಆ ವ್ಯಕ್ತಿ ತನ್ನ ಹೆಸರು ಅನೀಶ್ ಕುಮಾರ್ ಅಂತ ಹೇಳಿದ್ದಾನೆ. ತಾಯಿ ಹೆಸರು ರಾಧಾ ಅಂತ ಹೇಳ್ಕೊಂಡಿದ್ದ. ತಮಿಳುನಾಡಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ದ ನೋಡಿ. ಹೀಗಾಗಿ ವೈಟ್ ಹೌಸ್ ಸಂಸ್ಥಾಪಕಿ ಕೋರೇನ್ ರಸ್ಕಿನ ಈ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಅವರಿಗೆ ಕಂಡು ಬಂದ ಮಾಹಿತಿ ನೋಡಿ ಸ್ವತಃ ಕೋರೇನ್ ರಸ್ಕಿನ ಶಾಕ್ಗೆ ಒಳಗಾಗಿದ್ರು. 21 ನವೆಂಬರ್ 2025 ಒಂದು ಕಾಲ್ ಬಂತು ಪಬ್ಲಿಕ್ಕಿಂದ. ಒಂದು ಹುಡುಗ ತುಂಬ ತೊಂದರೆ ಕೊಡ್ತಾನೆ, ಮಾನಸಿಕ, ಇಲ್ಲಿ ಅಲ್ಲಿ ಆ ಮಾರ್ಗದಲ್ಲಿ ಮಲ್ಕೊಂಡಿದ್ದಾನೆ ಎಂದು ಹೇಳುವಾಗ ನಾವು ಹೋಗಿದ್ದೇವೆ. ತುಂಬ ಕಷ್ಟ ಆಯಿತು ಅವನಿಗೆ ಇಟ್ಕೊಳ್ಳಿಕ್ಕೆ. ಯಾಕೆ ಅವನು ಮಾನಸಿಕ ಆಗಿ ಇದ್ದ. ಇಟ್ಕೊಂಡು ಅವನಿಗೆ ಗಾಡಿಯಲ್ಲಿ ಹಾಕಿ ಇಲ್ಲಿ ತಂದಿದ್ದು. ನೋಡುವಾಗ ಅವ್ನು ನಡೀಲಿಕ್ಕೆ ಸಹ ಆಗಲಿಲ್ಲ. ಇಡೀ ಮೈಯಲ್ಲಿ ಕಜ್ಜಿ ಎಲ್ಲ, ಮೈಗೆ ಎಲ್ಲ ಅವರಿಗೆ ಬಾಯ್ಲ್ಸ್ ಆಗಿ ಸ್ಕಿನ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಎಲ್ಲ ಇತ್ತು. ನಡಿಲಿಕ್ಕೆ ಆಗಲಿಲ್ಲ. ಹಾಗೆ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಮಾನಸಿಕ ಆಗಿ ಅವರು ತಮಿಳವರು. ಹೆಸರು ಅನೀಶ್ ಕುಮಾರ್ ಎಂದು ಹೇಳಿದ. ಅನೀಶ್ ಕುಮಾರ್ ಕುಟುಂಬ ಪತ್ತೆ ಹಚ್ಚಲು ವೈಟ್ ಹೌಸ್ ಸಿಬ್ಬಂದಿಯಿಂದ ಹಲವು ಪ್ರಯತ್ನ ಮಾಡಲಾಯಿತು. ಇನ್ನು ಆತ ಹೇಳಿದ ತಾಯಿ ರಾಧಾ ಎನ್ನೋರಿಗೆ ಸಂಪರ್ಕಿಸಲಾಯಿತು. ರಾಧಾ ಎನ್ನೋರು ಇದ್ರು, ಆದ್ರೆ ಈತ ನನ್ನ ಮಗ ಅಂತ ಹೇಳೇ ಇಲ್ಲ ನೋಡಿ. ಆತ ಯಾರೆಂದು ತಮಗೆ ಗೊತ್ತಿಲ್ಲ ಅಂತ ತಳ್ಳ ಹಾಕ್ಬಿಟ್ರು. ಆದ್ರೆ ಅದೇ ಊರಿನ ಪೊಲೀಸ್ ಠಾಣೆಯಲ್ಲಿ ಈತನ ಬಗ್ಗೆ ಕೇಳಿದಾಗ ಶಾಕಿಂಗ್ ವಿಚಾರವೊಂದು ಬಹಿರಂಗಗೊಂಡಿದೆ ನೋಡಿ. ಅರ್ನಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡುವಾಗ ನಮಗೆ ಒಂದು ದೊಡ್ಡ ಸರ್ಪ್ರೈಸ್ ಬಂತು. ಪ್ಲೀಸ್ ನೀವು ಜಾಗ್ರತೆ ಮಾಡಿ ಇಡಿ, ಅವರು ನಮಗೆ ಬೇಕಿದ್ದವರು, ಅವರಿಂದ ತೊಂದರೆ ಆಗಿದೆ, ಒಂದು ಮರ್ಡರ್ ಕೇಸ್ ಇದೆ ಅವರ ಮೇಲೆ ಎಂದು. ಹಾಗೆ ನಾವು ಬರ್ತೇವೆ, ಈಗ ಎಲೆಕ್ಷನ್ ಆಗ್ತಾ ಇದೆ ಉಂಟು, ನಾವು ಮುಗ್ದು ಬರ್ತೇವೆ, ಸೇಫ್ ಇಡಿ ಎಂದು. ಸ್ನೇಹಿತನನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದ ವ್ಯಕ್ತಿಯೇ ಜಾಮೀನು ಪಡೆದು ನ್ಯಾಯಾಲಯಕ್ಕೆ ಗೈರಾಗಿದ್ದ ಭೂಪ. ಸದ್ಯ ಈತ ನೋಡೋದಕ್ಕೆ ಮಾತ್ರ ಹೀಗಿದ್ದಾನೆ. ಆದ್ರೆ ಈತನ ಹಿನ್ನೆಲೆ ನೋಡಿದಾಗ ಅಸಲಿಗೆ ಈತನೊಬ್ಬ ಕೊಲೆಗಾರ ಕಣ್ರಿ. ಪುದುಕೋಟೈ ಜಿಲ್ಲೆಯ ಅರ್ನೇಲ್ ಪೊಲೀಸ್ ಠಾಣೆಯಲ್ಲಿ ಸಂಪರ್ಕಿಸಿದಾಗ ಅನೀಶ್ ಕುಮಾರ್ ತನ್ನ ಸ್ನೇಹಿತನನ್ನ ಕೊಲೆ ಮಾಡಿದ್ದ. ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಲ್ಲದೆ ನ್ಯಾಯಾಲಯದಿಂದ ಜಾಮೀನು ಪಡೆದು ತಲೆಮರೆಸಿಕೊಂಡಿದ್ದ ನೋಡಿ. ಪೊಲೀಸರಿಗೆ ಬೇಕಾಗಿದ್ದ ಕೊಲೆಗಡಕನನ್ನ ಬಿಡಬೇಡಿ ಅಂತ ವೈಟ್ ಹೌಸ್ ಸಂಸ್ಥಾಪಕಿಗೆ ಪೊಲೀಸರು ಹೇಳಿದ್ರಂತೆ. ಹಾಗೆ ಇಲ್ಲೆಂದರೆ ಸಹ ಅವರು ನಮ್ಮದು ಐಸೋಲೇಷನ್ ವಾರ್ಡಲ್ಲಿ ಇದ್ದ. ಹಾಗೆ ನಾವು ಎಕ್ಸ್ಟ್ರಾ ಸೇಫಲ್ಲಿ ಸೆಲ್ಲಲ್ಲಿ ಇಟ್ಟಿದ್ದೇವೆ. ಇವತ್ತು ಬಂದಿದ್ದಾರೆ 2 ಪೊಲೀಸ್ ತಮಿಳುನಾಡು ಇಂದ ಬಂದಿದ್ದಾನೆ. ಎರ್ನೆಲ್ ಸಬ್ ಇನ್ಸ್ಪೆಕ್ಟರ್ ಸಹ ಬಂದಿದ್ದಾರೆ. ಅವರ ಕೇಸ್ ಹ್ಯಾಂಡಲ್ ಮಾಡ್ತಿದ್ದಂತೆ. ಅವನು ಹೇಳಿದ್ದು ಸಿಟ್ಟದಲ್ಲಿ ಎಂತ ಕಲ್ಲು ಬಿಸಾಡಿದ್ದ ಯಾರ ಮೇಲೆ, ಹಾಗೆ ಅವರ ಮೇಲೆ ಕೇಸ್ ಉಂಟು. ಹಲವು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಪೊಲೀಸರಿಗೆ ಹಸ್ತಾಂತರಿಸಿದ ವೈಟ್ ಹೌಸ್ ಸಂಸ್ಥೆ. ನಿಜಕ್ಕೂ ಇಲ್ಲಿ ಕಾಣ್ತಿದ್ದ ವ್ಯಕ್ತಿಗೂ ಆತನ ಹಿನ್ನೆಲೆಗೂ ಸಂಬಂಧವೇ ಇಲ್ಲ ಅನ್ಸುತ್ತೆ. ಆದ್ರೆ ಯಾವ ಹುತ್ತದಲ್ಲಿ ಅದ್ಯಾವ ಹಾವು ಇರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ನೋಡಿ. ಒಟ್ನಲ್ಲಿ ಈತನನ್ನ ಬಂಧಿಸಿ ಪೊಲೀಸರು ವಾಪಸ್ ಜೈಲಿಗೆ ಅಟ್ಟಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಮಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.